ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳ್ತಾರೆ. ಆದರೆ ನಾವು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಬೇಕಾದ್ರೆ ಕಬ್ಬಿಣವನ್ನು ಹರಿತ ಮಾಡುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಮಿತ್ರನು ಇನ್ನೊಬ್ಬ ಮಿತ್ರನನ್ನು, ಆತನ ಬುದ್ಧಿಯನ್ನು, ಅವನ ಬುದ್ಧಿಯನ್ನು ಹರಿತ ಮಾಡಬಹುದು ಎಂಬುವಂಥ ವಾಕ್ಯವನ್ನು. ಅಲ್ಲಿಗೆ ಏನು ಮಾಡಬೇಕು, ನಾವು ಇನ್ನೊಬ್ಬರ ಜವಾಬ್ದಾರಿಯನ್ನು ಹೊತ್ತಂಥವರಾಗಿದ್ದೇವೆ. ಎಸ್ಪೆಷಲಿ ನಾವು ಕ್ರೈಸ್ತರಾಗಿದ್ದರೆ, ಯೇಸು ಸ್ವಾಮಿ ನಮಗೆ ತಿಳಿದಿದ್ದರೆ ನಾವು ಇನ್ನೊಬ್ಬರ ಜವಾಬ್ದಾರಿಯನ್ನು ಹೊತ್ತಂಥವರಾಗಿರ್ತೇವೆ. ಅಲ್ಲಿಗೆ ಅವರು ಹೇಗಿದ್ದಾರೆ ಅನ್ನುವಂಥದ್ದು ನಮಗೂ ಸಹ ಒಂದು ಪ್ರಶ್ನೆ. ಅವರು ಈ ಸಮಸ್ಯೆಯಲ್ಲಿರಬೇಕಾದ್ರೆ ಹೆಚ್ಚಾಗಿ ಅವ್ರನ್ನ ನೀವು ಕನ್ಫ್ರಾಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನು ಅವ್ರನ್ನ ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಪ್ರತಿ ಸರ್ತಿ ತೋರ್ಸೋಕ್ಕೆ ಹೋಗಬೇಡಿ. ಆಗಾಗ ಯಾವಾಗಾದರೂ ಅವರು ಮಾಡಿ ಮುಗಿಸಿದ ನಂತರ ಸ್ವಲ್ಪ ಸಮಾಧಾನ ಆಗ್ತಾರಲ್ಲ, ಆ ಸಮಯದಲ್ಲಿ ಮೆತ್ತಿಗೆ ಅವ್ರನ್ನ ತಿಳಿಸಿ. ನೀವು ಪ್ರತಿ ಸತಿ ಅವ್ರಿಗೆ ಹೇಳಬೇಕಾದ್ರೆ ಅದಿನ್ನೂ ಜಾಸ್ತಿ ಆಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಸರಿನಾ? ಇದು ಒಂದು ಮೂಲಭೂತ ಸಮಸ್ಯೆಗಳಿರಬೇಕಾದ್ರೆ. ಆದರೆ ನಿಜವಾಗ್ಲೂ ಸೀರಿಯಸ್ ಪ್ರಾಬ್ಲಮ್ ಇದ್ದಾಗ ಅದು ನಿಮ್ಮ ಕೈಲಿ ಅವ್ರನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಬರುವುದಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ನೀವು ಯಾರಾದರೂ ಒಬ್ಬರ ಪ್ರೊಫೆಷ್ನಲ್ ಬಳಿ ಅವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ.